ದೇವಿ ಕೇಳು, ಯುದ್ಧದಲ್ಲಿ ರಾಘವನ ಎದುರಿನಲ್ಲಿ ಯಾರು ಸರಿಸಮಾನರು? ಅವನನ್ನು ಗೆಲ್ಲಲು ಯಾರಿಂದ ಸಾಧ್ಯವಿದೆ? ನಮ್ಮೊಂದಿಗೆ ಬಂದಂತಹ ಎಲ್ಲಾ ರಾಕ್ಷಸರು ನಾಶವ. ಆದರೆ ನಾನು ಮಾಯಾಮುಖಿನಿಂದ ರಾಮನನ್ನು ಯುದ್ಧದಲ್ಲಿ ಎದುರಿಸಿ ಅವನ ತಲೆಯನ್ನು ತಂದಿದ್ದೇನೆ ಎನ್ನುತ್ತಾನೆ ವಿದ್ಯುಜ್ಜಿಹ್ವ. ಅದು ಅಲ್ಲದೆ ವಾನರರು ಯುದ್ಧದಲ್ಲಿ ನಿಲ್ಲಲಾರದೆ ಓಡಿ ಹೋಗ್ತಾರೆ. ಆ ಲಕ್ಷ್ಮಣನು ಅವನೇನಾದರೂ ಅಂತ ನನಗೆ ತಿಳಿದಿಲ್ಲ. ಇನ್ನು ಆ ವಿಭೀಷಣ ಅವನು ಯಾವ ದಿಕ್ಕಿನಿಂದ ಪಾರಾಗ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ. ಸುಗ್ರೀವ ಹನುಮಂತರು ಯುದ್ಧದಲ್ಲಿ ಸೋತು ಹೋಗ್ತಾರೆ. ಸೋತು ತಮ್ಮ ಒಡೆಯರಾದಂತಹ ಶ್ರೀರಾಮಚಂದ್ರನ ಋಣವನ್ನ ತೀರಿಸಿದರು. ಇನ್ನು ಉಳಿದಂತಹ ವೀರರನ್ನು ನಾನು ಕಾಣಲಿಲ್ಲ. ಅವರೆಲ್ಲಿ ಹೋದರೋ ಎಲ್ಲಿ ಇಟ್ಟಿದ್ರೋ ನನಗೆ ಗೊತ್ತಿಲ್ಲ ಎಂದು ಯುದ್ಧದಲ್ಲಿ ನಡೆದಂತಹ ಸಂಭವವನ್ನ ದೇವಿಯಲ್ಲಿ ಹೇಳಿದರು. ಆಗ ವಿದ್ಯುಜ್ಜಿಹ್ವನು ದೇವಿಯಲ್ಲಿ, ಇಗೋ ರಾಮನ ವೀರಗತಿ, ಇದನ್ನು ತೆಗೆದುಕೊಳ್ಳಿ. ಇಗೋ ನೋಡಿ, ಬಿಲ್ಲು, ಬತ್ತಳಿಕೆ, ಕವಚ ಇದನ್ನೆಲ್ಲ ನಾನು ತಂದಿದ್ದೇನೆ. ಇದನ್ನೊಂದ್ಸಲ ನೀವು ನೋಡಿ, ಇದು ರಾಮನದೇ ಅಂತ ಪರೀಕ್ಷಿಸಿ ನೋಡಿ. ಒಮ್ಮೆ ನಿಮಗೆ ಗೊತ್ತಿದೆ, ಲಂಕಾಧೀಶ್ವರನಿಗೆ ಸಮಾನರು ಯಾರಾದರೂ ಇದ್ದಾರೆ? ದೇವತಾ ಸ್ತ್ರೀಯರು, ಉರಗ ಸ್ತ್ರೀಯರು, ಮಾನವ ಸ್ತ್ರೀಯರು, ಇವರುಗಳಲ್ಲಿ ಯಾರು ತಾನೇ ರಾವಣನಿಗೆ ಸೋಲುವುದಿಲ್ಲ ನೋಡಿ. ನೀವು ಇಷ್ಟರಲ್ಲಿ ರಾವಣನನ್ನು ಸೇವಿಸುವುದು ಒಳ್ಳೆಯದು. ನಿಮಗೆ ತಿಳಿದಿದೆ, ಯುದ್ಧದಲ್ಲಿ ಜಯಶೀಲನಾದಂತಹ ಲಂಕೆಯೊಡೆಯನ ಯುದ್ಧವನ್ನು ಭೂಮಿಯ ಮಗಳಾದ ನೀವು ತಿಳಿದುಕೊಂಡಿದ್ದೀರಿ. ನಿಮಗೆಲ್ಲ ತಿಳಿದಂತಹ ವಿಷಯವೇ. ಅದನ್ನು ನಾನು ವಿವರಿಸಬೇಕಿದ್ದಾಗಿ ನೀವೇನು ಕೆಟ್ಟನಾಡದೆಯವರೇ? ನಮ್ಮೊಡನೆ ನೀವು ಆದುದರಲ್ಲಿ ನೀವು ನಮ್ಮೊಡನೆ ಆದಷ್ಟು ಬೇಗ ಒಪ್ಪಿಗೆಯ ಮಾತನ್ನು ಕೊಡಿ, ಒಪ್ಪಿಗೆಯ ಉತ್ತರವನ್ನು ನನಗೆ ನೀಡಿ ಆದಷ್ಟು ಬೇಗ ರಾವಣನನ್ನು ಸೇವಿಸಿ ಎಂದು ವಿದ್ಯುಜ್ಜಿಹ್ವನು ಸೀತೆಯಲ್ಲಿ ಹೇಳುತ್ತಾನೆ. ಈ ರಾಜಕುಮಾರನ
ವಿಷಯವಾಗಿರ್ಬೋದು, ಅದರೊಳಗೆ ನೋಡಿದ ತಕ್ಷಣ ಗೊತ್ತಿರುವುದಿಲ್ಲ ಅಲ್ವಾ ಅದು ಮಾಯೇಶಯ ಅಂತ. ಆದುದರಿಂದ ಅದನ್ನು ನೋಡಿ ಬಹಳ ಚಿಂತಾಕ್ರಾಂತಳಾಗಿ ಅಯ್ಯೋ ಎನ್ನುತ್ತಾ ಕಾಸಗಳಾಗಿ ಮೂರ್ಛೆಗೆ ಹೋಗುತ್ತಾಳೆ. ಇದನ್ನು ನೋಡಿದಂತಹ ವಿದ್ಯುಜ್ಜೀವನಿಗೆ ಬಹಳ ಕರುಣೆಯಾಗುತ್ತದೆ. ಕರುಣೆಯಿಂದ ಪತಿವ್ರತೆಯು ಪರಿಶುದ್ಧಳೂ ಆದಂತಹ ಸೀತಾದೇವಿಯು ರಾವಣನನ್ನು ಸೇವಿಸುವುದರ ಬದಲಾಗಿ ಸಾಯಲು ಸಿದ್ಧಳಾದಳಲ್ಲವೇ ಎನ್ನುವಂತಹ ವಿಷಯವನ್ನು ಅರಿತೊಡನೆ ವಿದ್ಯುಜ್ಜೀವನಿಗೆ ಬಹಳ ಕರುಣೆಯಾಗುತ್ತದೆ. ಇದನ್ನು ನೋಡಿ ಅವನು ಬಹಳ ಕರುಣೆಯಿಂದಲೇ ರಾವಣನಿಂದ ಕಡೆಗೆ ಹೋಗುತ್ತಾನೆ. ಅಲ್ಲಿ ರಾವಣನಲ್ಲಿ ಸ್ವಾಮಿಯವರು ಅಪ್ಪಣೆ ಮಾಡಿದಂತೆ ನಾನು ಮಾಯಾ ತಲೆಯನ್ನು ಸೃಷ್ಟಿಸಿ ಸೀತಾದೇವಿಯ ಎದುರಿಗೆ ಕೊಂಡು ಹೋಗಿ ಇಟ್ಟೆ. ಅದನ್ನು ಕಂಡ ಕೂಡಲೇ ಸೀತಾದೇವಿಯು ನಿಮ್ಮನ್ನು ಸೇವಿಸುವುದರ ಬದಲಾಗಿ ಪರಿಶುದ್ಧಳು ಪತಿಪತಿಯೂ ಆದಂತಹ ಸೀತಾದೇವಿಯು ಮೂರ್ಛೆ ಹೋಗಿದ್ದಾಳೆ. ಅಲ್ಲದೆ ಅವಳು ಸಾಯಲು ಸಿದ್ಧಳಾಗಿದ್ದಾಳೆ. ಇದಕ್ಕೆ ನಾನು ಏನು ಉತ್ತರ ಕೊಡಲಿ? ಇನ್ನು ಏನು ಉತ್ತರ ಕೊಡೋಣ? ಇನ್ನು ಅವಳೊಡನೆ ಮಾತನಾಡಲು ಅವಕಾಶ ಕಾಣದೆ ನಾನು ನಿಮ್ಮಲ್ಲಿಗೆ ಬಂದಿದ್ದೇನೆ. ಇದಿಷ್ಟು ಅಲ್ಲಿ ಆದಂತಹ ವಿಷಯ ಎಂದು ವಿದ್ಯುಜ್ಜೀವ ಕೈ ಮುಗಿದುಕೊಂಡು ರಾವಣನಿಗೆ ಹೇಳುತ್ತಾನೆ. ಸೀತಾದೇವಿ ಹೇಳುತ್ತಾರೆ
ಸೋತೆನೋ ಸೋತೆನೋ ಪೂರ್ವದಲ್ಲಿ ವೈದವ್ಯಾತೀಶಯ ದುರ್ಗತವನ ಸೋತೆನೋ ಪೂರ್ವದಲ್ಲಿ ವೈದವ್ಯಾತೀಶಯ ದುಷ್ಟತವನ ಖ್ಯಾತಿಯಳಿದುದೇ ತನ್ನ ಖ್ಯಾತಿಯಳಿದುದೇ ತನ್ನ ಗಣ ಸೌಭಾಗ್ಯ ಲಕ್ಷಣ ಖ್ಯಾತಿಯಳಿದುದೇ ತನ್ನ ಗಣ ಸೌಭಾಗ್ಯ ಲಕ್ಷಣದ ಏತಕ್ಕೆ ನನ್ನನ್ನು ಸೃಷ್ಟಿಸಿದೆ ವಿಧಿಯೇ ಏತಕ್ಕೆ ನನ್ನನ್ನು ಸೃಷ್ಟಿಸಿದೆಯೋ ವಿಧಿಯೇ ನಿಜ ಪತಿಯೋಗದ ಪಾತಗಿಯ ನಗಟಗಟಾಯಿರುತ್ತ ಪಾತಗಿಯ ನಗಟಗಟಾಯಿರುತ್ತ ಬಾಯ್ಬಿಟ್ಟ ನಾಸಿಗೆ ಸೋತೆನೋ ಪೂರ್ವದಲ್ಲಿ ದೇವಾ ವಿಧಿ ವಿಧಿ ಯಾಕೆ ನನಗೆ ಈ ಶಿಕ್ಷೆ ಎಂದು ಆ ಮಾಯಾಶಿರಸನ್ನ ನೋಡುತ್ತ ಮನುವಂಶದ ಮೇರು ಪರ್ವತವು ಕುಸಿದು ಹೋಯಿತೆ, ದಿಲೀಪ ವಂಶದ ಕಲ್ಪವೃಕ್ಷವು ಉರಿದು ಹೋಯಿತೆ. ಅಯ್ಯೋ, ರಘುವಂಶದ ಸಾಗರವು ಬತ್ತಿ ಹೋಯಿತೆ. ಕಾಕುತ್ಸ ವಂಶದ ಸಂಪತ್ತು ನಾಶವಾಯಿತೆ. ರಘುವಂಶ ಸೂರ್ಯ ಬಿಂಬವು ಮುಳುಗಿ ಹೋಯಿತೆ ಎಂದು ಸೀತೆ ಹೇಳುತ್ತಾಳೆ. ಅಲ್ಲದೆ ನನ್ನ ಅರಶಿನ ಹಾಗೆ ಇನ್ನಾಗುತ್ತಿದೆ. ಸರಮೇ, ಬೇಗ ನನ್ನನ್ನು ನನ್ನ ಪತಿ ಬಳಿಗೆ ಕಳಿಸು. ನಾನು ಯಾಕೆ ಇದ್ದಿರಲಿ? ನನ್ನ ವೈದ್ಯರಿಯ ಸೊಗಸು ಹೋಯಿತಲ್ಲವೇ? ಕಣ್ಣಿನ ಕಾಡಿಗೆಯ ಚೆಲುವು ಮಾಯವಾಗ್ತಾ ಇದೆಯಲ್ಲವೇ? ಸರಮೇ, ನನ್ನನ್ನು ಇಲ್ಲಿ ನಿಲ್ಲಿಸುವುದು ಬೇಡ. ನನ್ನನ್ನು ಬೇಗ ನನ್ನ ಪತಿಯ ಬಳಿಗೆ ಕಳುಹಿಸು ಸರಮೇ ಎನ್ನುತ್ತಾಳೆ ಸೀತೆ. ಅಲ್ಲದೆ ಆಗ ಜೀವವನ್ನು ಹಿಡಿದಿದ್ದೆ ಜೀವವನ್ನು ಹಿಡಿದಿದ್ದೆ ರಾಜೀವನೇತ್ರ ನೇರ ಬರಲಿ ಜೀವವನ್ನು ಹಿಡಿದಿದ್ದೆ ರಾಜೀವನೇತ್ರ ನೆರೆಯ ಬರಲಿ ಜೀವವಿದು ತಾನಿದ್ದು ಫಲವೇ ಜಗತ್ತಿನಲ್ಲಿ
ಜೀವವಿದು ತಾನಿದ್ದು ಫಲವೇ ಜಗತ್ತಿನಲ್ಲಿ ಜೀವವಿದೆ ಸಲಹೆಗೆ ಜೀವವಿದು ತಾನಿದ್ದು ಫಲವೇ ಜಗತ್ತಿನಲ್ಲಿ ಜೀವವಿದೆ ಸಲಹೆಗೆ ಜೀವಿತೇಶದ ಬಲಿಗೆ ಬಿಡುವೆಯೋ ಜೀವಿತೇಶದ ಬಲಿಗೆ ಬಿಡುವೆಯೋ ಸಾಯುವ ಉಪಾಯ ಹೇಳು ಸಲಹೆ ಹೇಳು ಸರವೇ ಹೇಳು ಹೇಳು ಜಗವೇ ಹೇಳು ನನ್ನ ಪತಿಯಾದಂತಹ ಶ್ರೀರಾಮಚಂದ್ರನನ್ನು ಸೇರುವಂತಹ ಆಸೆಯಿಂದ ಇದುವರೆಗೆ ನನ್ನ ಜೀವವನ್ನು ತಿಳಿದುಕೊಂಡಿದ್ದೇನೆ. ಇನ್ನು ನಾನು ಈ ಜಗತ್ತಿನಲ್ಲಿ ಬದುಕಿ ಏನು ಫಲ? ನಾನು ಯಾಕೆ ಬದುಕಬೇಕು? ಆದುದರಿಂದ ಸರಮೇ ನನ್ನನ್ನು ನನ್ನ ಪತಿಯ ಇದ್ದ ಕಡೆಗೆ ಕಳುಹಿಸು. ಸರಮೇ ನನಗೆ ಸಾಯುವಂತಹ ಉಪಾಯವನ್ನು ಹೇಳು. ಸರಮೇ ಸರಮೇ ಎಂದು ಭಿನ್ನವಿಸುತ್ತಾಡಿಸಿದ್ದೆ. ಇದನ್ನು ಕೇಳಿದಂತಹ ಸರಮೆ ಮತ್ತು ತ್ರಿಜಡೆಯರು ಬಹಳ ಚಿಂತಾಕ್ರಾಂತರಾಗುತ್ತಾರೆ. ಇದು ನಿಜವಾದ ರಾಮನ ತಲೆಯೇ ಅಲ್ಲವೇ ಎಂಬುದನ್ನು ನಿಶ್ಚಯಿಸಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಅವರು ಬಹಳ ಚಿಂತೆಯಿಂದ ತಮ್ಮ ಎರಡೂ ಕೈಗಳನ್ನು ಕೆನ್ನೆಗೆ ಸೇರಿಸಿ ಕಣ್ಣೀರಿನ ಧಾರೆಯನ್ನು ಸುರಿಸುತ್ತಾ ಇರುತ್ತಾರೆ. ಸ್ವಲ್ಪ ಸಮಯದ ಬಳಿಕ ಆ ತಲೆ ಮಣ್ಣಲ್ಲಿರುವುದನ್ನು ನೋಡಿ ಅದು ನಿಜವಾದ ಮಾಯಾ ತಲೆ ಎಂಬುದನ್ನು ನಿಜವಾದ ಮಾಯಾ ತಲೆ ಅಲ್ಲ ಎಂಬುದನ್ನು ಅವರು ತಿಳಿತಾರೆ. ಆದರೆ ಬಿಸಿಲು ಬಿಸಿಲು ಬಿಸುಡು ಬಿಸುಡೆ ದೇವಿ ಶಿರಾದು ಸುಮತೀಶನದಲ್ಲ ಬಿಸುಡು ಬಿಸುಡೆ ದೇವಿ ಶಿರಾದು ವಸುಮತೀಶನದಲ್ಲ ಹುಟ್ಟದಿರಿ ಅಸುರ ಕೃತ್ಯದ ಘೃತವಿದು ಬಿಸುಡೆಯುತ ಬಿಸುಡು 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 ದೇವಿ ವಸುಮತೀಶನದಲ್ಲ ಮುಟ್ಟದಿರಿ ಬಿಸುಡು ಬಿಸುಡೆಂದಳಾಸರವೇ ಬಿಸಾಡು ಆ ತಲೆಯನ್ನು. ದೇವಿ, ಆ ತಲೆಯು ನಿನ್ನ ರಾಮನ ತಲೆಯಲ್ಲ. ಅದು ಆ ರಾಕ್ಷಸರು ಮಾಯೆಯಿಂದ ಸೃಷ್ಟಿಸಿದ ತಲೆ. ಅದು ಮಾಯೆಯ ಶಿರಾರು ಎಷ್ಟುಗಳು ಎನ್ನುತ್ತಾ ಓಡಿ ಬಂದು ಸರಮೆ ತ್ರಿಜಡೆಯರು ಸೀತೆಯ ಸುಂದರವಾದ ಕೈಗಳಿಂದ ಆ ಮಾಯಾ ಶಿರವನ್ನ ಬಿಸಾಡುತ್ತಾರೆ. ಬಳಿಕ ಅವಳನ್ನ ಸಮಾಧಾನಪಡಿಸುತ್ತಾರೆ. ದುಃಖದ ಕಣ್ಣೀರನ್ನ ಒರೆಸುತ್ತಾರೆ. ಅಲ್ಲದೆ ಮರೆಯ ಮರೆಯ ಶಿರವಿದೀಗಿದೋ ಮರೆಯ ಮಾಯಾ ಶಿರವಿದೀಗಿದೋ ಮರುಗಬೇಡಿ ತಾಯೇ ಮರುಗಬೇಡಿ ತಾಯೇ ನಿನ್ನಯ ಹಳೆಯ ಹಳ್ಳಿಯ ನಿನ್ನಯ ಹಳೆಯ ಹಳ್ಳಿಯ ಬೈತಲೆಯ ಸೌಭಾಗ್ಯಕ್ಕೆ ಅಳಿಗುಂಟೇ ಅರಿಯಬಹುದೆಂಬವರ ಅರಿಯಬಹುದೆಂಬವರ ಕಪಟದ ಕರುಗುತನ ಅಂಕನಿರು ಪ್ರಭೂತಿರು ಹರಸಿದ ಹಿಂದೆಂದವ ಎಂದನೆಯಾರ ದೇವಿ, ಇದು ಮೋಸದ ಮಾಯಾ ತಲೆ. ದುಃಖಿಸಬೇಡ. ಯಾಕೆ ಶೋಭಿಸ್ತಾ ಇದ್ದೀಯಾ? ನಿನ್ನ ಕಿವಿಯ ಆಭರಣದ ಮತ್ತು ಬೈತಲೆಯ ಸೌಭಾಗ್ಯಕ್ಕೆ
ಬಮಲತೆಯನಪೂದಿ ಕಲ್ಮಶವಿಂದಣ ತ್ರಿಜಟಿ ದೇವಿ, ನಿನಗ್ಯಾಕೆ ಮನೋಭ್ರಾಂತಿ? ನಿಮಗೆ ಏಕೆ ಈ ಮನೋಭ್ರಾಂತಿ? ರಘುಪತಿಯು ಮಾನವನೇ, ಅವನು ಕಮಲನಾಭನಲ್ಲವೇ? ಅವನು ದೇವರಲ್ಲವೇ? ಕಮಲನಾಭನಲ್ಲವೇ? ಯೋಚಿಸಿದರೆ ನೀನು ಮಾನವನ ಹೆಂಡತಿಯೇ? ಪಾರ್ವತಿಯಂತೆ ನೀನು ಸೌಭಾಗ್ಯವತಿ ಎಂಬುದನ್ನು ನೀನು ಮರೆತು ಬಿಟ್ಟಿಯೇ? ಯಾಕೆ ದುಃಖಿಸ್ತಾ ಇದ್ದೀರಿ? ಶೋಕಿಸಬೇಡ. ನೀನು ಸೌಭಾಗ್ಯವತಿ ಎಂಬುದನ್ನು ಈ ಜಗತ್ತು ತಿಳಿದಿದೆ ಎಂದು ದುಃಖಿಸುತ್ತಿರುವಂತಹ ಸೀತಾಮಾತೆಯನ್ನ ಸರವಿ ತ್ರಿಜಟೆಯರು ಸಮಾಧಾನಪಡಿಸುತ್ತಾರೆ. ಆಗ ಇದಿಷ್ಟು ಇಂದು ನಾವು ಆಯ್ದುಕೊಂಡಂತಹ ಮಾಯಾ ಶಿರಸ್ಸಿನ ಕಥಾಭಾಗ. ಈ ಕಥೆಗೆ ಮಂಗಲವನ್ನು ಹಾಡಬೇಕಾಗಿ ಶಿವಶಂಕರಾಚಾರ್ಯರನ್ನು ಕೇಳಿಕೊಳ್ತಾ ಇದ್ದಾರೆ. ಇಷ್ಟರವರೆಗೆ ರಾಮಾಯಣ ಪಾರಾಯಣ ಶ್ರದ್ಧಾಭಕ್ತಿ ದಾಸರಿಂದ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಶ್ರೀರಾಮನ ಭಜನೆಯೊಂದಿಗೆ ಮಂಗಳವನ್ನು ಹಾಡಲಿದ್ದೇನೆ. ತುಳು ಭಜನೆ
ರಚನೆ ಶ್ರೀನಿವಾಸ ಮಾಡುವ ಕಲಿತು
शिवे साधिके शरण्ये त्र्यंबिके गौरी नारायणी नमोस्तुते दुर्गा परमेश्वरी नमोस्तुते 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 ಓಂ ನಮಃ ಶಿವಾಯ. ಮುಗಿದ ದುರ್ಗವ್ರತ ಬಂದರೆ ಶ್ರೀ ಮಹಾದೇವ ಭಜನಾ ಸಂಘದ ನಿಲಯಕ್ಕೆ ಪ್ರತಿ ವರ್ಷದ ನಡೆದುದು ಬರನೆಚ್ಚಿನ 14ನೇ ವರ್ಷದ ವಾಚನ ಸಪ್ತಾಹ ಕಾರ್ಯಕ್ರಮದ 5ನೇ ದಿನ ಈ ಬಾರಿ